ಹಲೋ ಎವ್ರಿವನ್. ಇವತ್ತು ಹಾಗೂ ನಿನ್ನೆಯ ಮುಖ್ಯ ವಿಷಯಗಳನ್ನ ನಾವು ನೋಡ್ತಾ ಇದ್ದೇವೆ. ನಿನ್ನೆ ಭಾನುವಾರ ಆಗಿರೋದ್ರಿಂದ ಹಿಂದೂ ಪತ್ರಿಕೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ಗಳು ಜಾಸ್ತಿ ಇರುತ್ತೆ. ಆ ವಿಜ್ಞಾನದ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ಇಕನಾಮಿಕ್ ಚಾಲೆಂಜಸ್. ನ್ಯೂಕ್ಲಿಯರ್ ಫ್ಯೂಷನ್, ಫಿಷನ್ ಮತ್ತು ಫ್ಯೂಷನ್ ಎರಡು ಶಬ್ದಗಳಿದೆ, ನೀವು ಕೇಳಿರಬಹುದು. ಫಿಷನ್ ಅಂತಂದರೆ ವಿದಳನ, ಫ್ಯೂಷನ್ ಅಂತಂದರೆ ಸಮ್ಮಿಳನ ಅಂತ ಕರೀತೇವೆ. ಕೇಳಿರ್ಬಹುದು ನೀವು ಈಗಾಗಲೇ. ಸೂರ್ಯನಲ್ಲಿ ಹೇಗೆ ಶಕ್ತಿ ಕ್ರಿಯೇಟ್ ಆಗುತ್ತೆ, ಸೂರ್ಯನಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗೋದು ನ್ಯೂಕ್ಲಿಯರ್ ಫ್ಯೂಷನ್ನಿಂದ ಅಂತಂದರೆ ವ್ಯಾರ್ ಟೂ ಸ್ಮಾಲ್ ಆಟಮ್ಸ್ ಕಂಬೈನ್ ರಿಲೀಸ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ. ಎರಡು ಆಟಮ್ಗಳು ಕಂಬೈನ್ ಆಗಿ ದೊಡ್ಡ ಪ್ರಮಾಣದ ಎನರ್ಜಿಯನ್ನು ಬಿಡುಗಡೆ ಮಾಡುತ್ತೆ. ಇದು ನ್ಯೂಕ್ಲಿಯರ್ ಫ್ಯೂಷನ್. ಈಗ ನೇಚರ್ ಎನರ್ಜಿ ಅನ್ನುವಂಥ ಪತ್ರಿಕೆ ವರದಿ ಮಾಡಿದೆ. ಅದರ ಪ್ರಕಾರ ಈಗ ಫ್ಯೂಷನ್ನಿಂದ ನಾವು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದು ಅಷ್ಟು ಸುಲಭ ಇಲ್ಲ, ಅಂದ್ಕೊಂಡಷ್ಟು ಬೇಗ ಆಗೋದಿಲ್ಲ, ಮತ್ತು ನಾವು ಅಂದ್ಕೊಂಡಷ್ಟು ಖರ್ಚಿನಲ್ಲಿ ಮುಗಿಯೋದಿಲ್ಲ. ವೆಚ್ಚ ಅಂತಂದರೆ ಇದರ ಕಾಸ್ಟ್ ಕಡಿಮೆ ಆಗಬಹುದು ಅಂತ ಅಂದ್ಕೊಂಡಿದ್ರು ವಿಜ್ಞಾನಿಗಳು. ಸೈಂಟಿಸ್ಟ್ ಹ್ಯಾವ್ ಓವರ್ಲಿ ಆಪ್ಟಿಮಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಬೌಟ್ ಇಟ್ಸ್ ಕಾಸ್ಟ್ ರಿಡಕ್ಷನ್. ಅದರ ಕಾಸ್ಟ್ ರಿಡಕ್ಷನ್, ಅದರ ಬಗ್ಗೆ ವಿಜ್ಞಾನಿಗಳು ಅತಿಯಾದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸುಲಭ ಇಲ್ಲ, ಅದು ಕಾಸ್ಟ್ ಜಾಸ್ತಿ ಆಗಬಹುದು ಅಂತ ನೇಚರ್ ಎನರ್ಜಿ ಪತ್ರಿಕೆ ಹೇಳ್ತಾ ಇದೆ. ಮತ್ತು ಎಕ್ಸ್ಪೀರಿಯನ್ಸ್ ರೇಟ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಇದೆ. ಕನ್ನಡದಲ್ಲಿ ಅದನ್ನು ಅನುಭವದ ದರ ಅಂತ ಹೇಳಬಹುದು, ಆದರೆ ಇಂಗ್ಲೀಷ್ ಶಬ್ದ ಇನ್ನೂ ಸರಿಯಾಗಿ ಹೋಗಬೇಕು. ಯೂಶ್ವಲಿ ಆ್ಯಸ್ ಪ್ರೊಡಕ್ಷನ್ ಡಬಲ್ಸ್ ಕಾಸ್ಟ್ ಡ್ರಾಪ್ಸ್. ಈಗ ಒಂದು ವಸ್ತುವನ್ನು ನಾವು ಚಿಕ್ಕ ಮಟ್ಟದಲ್ಲಿ ಒಂದೇ ವಸ್ತುವನ್ನು ತಯಾರು ಮಾಡಬೇಕು ಅಂತಂದರೆ ಕಾಸ್ಟ್ ಜಾಸ್ತಿ ಇರುತ್ತೆ. ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋಲ್ಸೇಲ್ ಆಗಿ ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಾಗ ಕಾಸ್ಟ್ ಕಡಿಮೆ ಆಗುತ್ತೆ ಅಲ್ವಾ. ಬಟ್ ಬಿಕಾಸ್ ಫ್ಯೂಷನ್ ಪ್ಲ್ಯಾಂಟ್ಸ್ ಆರ್ ಸೋ ಕಾಂಪ್ಲೆಕ್ಸ್, ಆದರೆ ಈ ಫ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಫ್ಯೂಷನ್ ಪ್ಲ್ಯಾಂಟ್ಸ್ಗಳು ಬಹಳ ಕಾಂಪ್ಲೆಕ್ಸ್ ಆಗಿರುತ್ತೆ. ಎಕ್ಸ್ಪರ್ಟ್ ಸಜೆಸ್ಟ್ ದ ಕಾಸ್ಟ್ ರಿಡಕ್ಷನ್ ರೇಟ್ ಮೈಟ್ ಓನ್ಲಿ ಬಿ ಅರೌಂಡ್ 2%. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ನ್ಯೂಕ್ಲಿಯರ್ ಫ್ಯೂಷನನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹೋದರೂ ಸಹ ಆ ಕಾಸ್ಟ್ ರಿಡಕ್ಷನ್ ಕೇವಲ 2% ಮಾತ್ರ ಆಗಬಹುದು ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಈಗ ಸೋಲಾರ್ ಪ್ಯಾನೆಲ್ ಇರುತ್ತೆ, ಬ್ಯಾಟ್ರಿ ಇರುತ್ತೆ, ಅದರ ಥರ ಈ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಅಥವಾ ಸಣ್ಣ ಪ್ರಮಾಣದಲ್ಲಿ ತಯಾರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಪ್ಲೆಕ್ಸ್ ಇರೋದ್ರಿಂದ ಗಾತ್ರ ದೊಡ್ಡದಿರುತ್ತೆ. ದೇ ಆರ್ ಹ್ಯೂಜ್ ಆ್ಯಂಡ್ ರಿಕ್ವೈರ್ ಮ್ಯಾಸಿವ್ ಇನ್ವೆಸ್ಟ್ಮೆಂಟ್ ಟು ಬಿಲ್ಡ್. ಇದನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ಹಣ ಬೇಕಾಗುತ್ತೆ, ಹೂಡಿಕೆ ಬೇಕಾಗುತ್ತೆ. ಮತ್ತು ದೀಸ್ ರಿಯಾಕ್ಟರ್ಸ್ ನೀಡ್ ಹಂಡ್ರೆಡ್ಸ್ ಆಫ್ ಮೆಗಾವ್ಯಾಟ್ಸ್ ಜಸ್ಟ್ ಟು ಆಪರೇಟ್, ವಿಚ್ ರೆಡ್ಯೂಸಸ್ ದರ್ ಓವರ್ ಆಲ್ ಎಫಿಷಿಯನ್ಸಿ. ಅಂದರೆ ಇದನ್ನು ನಡೆಸಲಿಕ್ಕೆ 100 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತೆ. ಅದನ್ನು ನಡೆಸಲಿಕ್ಕೆ ಆಪರೇಷನಲ್ ಕಾಸ್ಟೇ ಜಾಸ್ತಿ ಆಗಿಬಿಟ್ರೆ ಅದರಿಂದ ಬರುವಂತಹ ಔಟ್ಪುಟ್ ಇದೆಯಲ್ವಾ, ಔಟ್ಪುಟ್ಟು ಮತ್ತು ನಾವು ಕೊಡುವಂಥ ಇನ್ಪುಟ್ ಎರಡಕ್ಕೂ ಮ್ಯಾಚ್ ಆಗೋದಿಲ್ಲ. ಒಟ್ಟಾರೆ ದಕ್ಷತೆ, ಎಫಿಷಿಯನ್ಸಿ ಅಂತಲೇ ಹೇಳ್ತೇವೆ. ಎಷ್ಟು ಅದಕ್ಕೆ ಹೂಡಿಕೆ ಮಾಡಿದ್ದೇವೋ, ಎನರ್ಜಿ ಇರಬಹುದು, ಹಣ ಇರಬಹುದು, ಯಾವುದೇ ರಿಸೋರ್ಸ್ ಇರಬಹುದು, ನಾವು ಇನ್ವೆಸ್ಟ್ ಮಾಡಿದಂಥ ರಿಸೋರ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಲೆವೆಲ್ಲಿಗೆ ಔಟ್ಪುಟ್ ಬಂತು ಅಂತಂದರೆ ಎಫಿಷಿಯೆಂಟ್ ಆಗಿದೆ ಅಂತ ಹೇಳ್ಬೋದು. ಆದರೆ ಆಪರೇಷನಲ್ ಕಾಸ್ಟ್, ಇದನ್ನು ನಿರ್ವಹಿಸಲಿಕ್ಕೆ ಬೇಕಾಗುವಂಥ ವೆಚ್ಚನೇ ಜಾಸ್ತಿ ಇದೆ ಅಂತಂದರೆ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಇನ್ನು ಟೊಕಾಮಕ್ ಅನ್ನುವಂಥ ಶಬ್ದ ಬರುತ್ತೆ ಇಲ್ಲಿ. ಈ ಪರಮಾಣು ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನನ್ನು ನಡೆಸಲಿಕ್ಕೆ ಬಳಸುವಂಥ ಸಾಧನ ಇದು ಟೊಕಾಮಕ್. ಇದು ಡೋನಟ್, ದೊಡ್ಡ ಡೋನಟ್ ಅಂತ ನೀವು ನೋಡಿರ್ಬೋದು. ಆ ಡೋನಟ್ ಆಕಾರ ಅದರಲ್ಲಿರುತ್ತೆ ಅದು. ಮತ್ತು ಇಲ್ಲಿ ಈ ಪ್ಲಾಸ್ಮಾ ಸ್ಟೇಟ್ ಅಂತ ನೀವು ಕೇಳಿರ್ಬೋದು. ಸೂರ್ಯನಲ್ಲಿ ಪ್ಲಾಸ್ಮಾ ಸ್ಟೇಟ್ ಇರುತ್ತೆ. ಆ ಪ್ಲಾಸ್ಮಾವನ್ನು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮೂಲಕ ಹಿಡಿದಿಟ್ಕೊಳ್ಳಾಗುತ್ತೆ ಅದರಲ್ಲಿ, ಟೊಕಾಮಕ್ನಲ್ಲಿ. ಇನ್ನು ಫ್ಯೂಷನ್ ಮತ್ತು ಫಿಷನ್ ಡಿಫ್ರೆನ್ಸ್ ಗೊತ್ತಿದೆ ಅಲ್ವಾ. ವಿದಳನ, ಒಡೆಯೋದು, ದೊಡ್ಡ ಪರಮಾಣುವನ್ನು ಒಡೆಯೋದು, ಬ್ರೇಕ್ ಮಾಡೋದು, ಅದೇನು ಫಿಷನ್, ವಿದಳನ. ಉದಾಹರಣೆಗೆ ಯುರೇನಿಯಮನ್ನು ಒಡಿತಾರೆ, ಎಲ್ಲಿ ಅಣುಶಕ್ತಿ ಕೇಂದ್ರಗಳಲ್ಲಿ ನಾವು ಒಡೆದು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಆದರೆ ಇದರಿಂದ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಇರುತ್ತೆ. ಫ್ಯೂಷನ್ ಅಂತಂದರೆ ಎರಡು ಚಿಕ್ಕದಿರುತ್ತೆ ಅಥವಾ ಸಣ್ಣ ಪರಮಾಣುಗಳನ್ನು ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡ್ತಾರೆ. ವಿಕಿರಣಶೀಲತೆ ಸಹ ಕಡಿಮೆ ಇರುತ್ತೆ, ಹೆಚ್ಚು ಸುರಕ್ಷಿತನೂ ಹೌದು. ಕಾಸ್ಟ್, ಎನರ್ಜಿ, ರಿಸೋರ್ಸ್ಗಳು ಎಲ್ಲ ಬೇಕಾಗುತ್ತೆ. ಇನ್ನು ಎರಡನೇ ವಿಚಾರ, ಕ್ವಾಂಟಮ್ ಸ್ಟೇಟ್ ಕ್ಲೋನಿಂಗ್ ಆ್ಯಂಡ್ ಇಟ್ಸ್ ಲಿಮಿಟ್ಸ್.
ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಭೌತಶಾಸ್ತ್ರ, ಫಿಸಿಕ್ಸಿನ ಒಂದು ಅದ್ಭುತವಾದ ಶಾಖೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಷ್ಟು ಸುಲಭ ಇರೋದಿಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂದೆ ಟೈಮ್ ತಗೊಳ್ತಾರೆ ತುಂಬ. ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇದರ ಬೇಸಿಕನ್ನು ನೋಡಬಹುದು ಮುಂದೆ. ಇಲ್ಲಿ ಹೇಳೋದು ನ್ಯೂಸ್ ಏನಿದೆ ಅಂತ ನೋಡೋಣ, ಎಷ್ಟು ಅರ್ಥ ಆಗುತ್ತಾ ನೋಡೋಣ. ಅಕಾರ್ಡಿಂಗ್ ಟು ದಿ ಲಾಸ್ ಆಫ್ ಕ್ವಾಂಟಮ್ ಫಿಸಿಕ್ಸ್, impossible to create a perfect copy of unknown quantum state. This has been a major limitation in quantum computing. ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಕ್ವಾಂಟಮ್ ಸ್ಟೇಟ್ ಅಂತ ಇರುತ್ತೆ. ಈಗ ನಾವು ಕಂಪ್ಯೂಟರ್ನಲ್ಲಿ ಬೈಟ್ಸ್ ಅಂತ ಹೇಗೆ ಯೂಸ್ ಮಾಡ್ತೇವೆ 0 and 1, ಅದೇ ಥರ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಕ್ಯೂಬಿಟ್ಗಳನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆ ಕ್ವಾಂಟಮ್ ಸ್ಟೇಟನ್ನು ಯಾವ ಸ್ಥಿತಿಯಲ್ಲಿದೆ ಅದನ್ನು ಸಂಪೂರ್ಣವಾಗಿ ಕಾಪಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು ಅದು. ವಿಜ್ಞಾನಿಗಳೊಂದು ಉಪಾಯವನ್ನು ಕಂಡುಕೊಂಡಿದ್ದಾರೆ. ಸೈಂಟಿಸ್ಟ್ ಹ್ಯಾವ್ ಫೌಂಡ್ ಅ ವರ್ಕ್ ಅರೌಂಡ್. ಇಫ್ ಕ್ವಾಂಟಮ್ ಇನ್ಫಾರ್ಮೇಷನ್ ಇಸ್ ಎನ್ಕ್ರಿಪ್ಟೆಡ್ ಯೂಸಿಂಗ್ ಕ್ವಾಂಟಮ್ ನಾಯ್ಸ್, ಹಂಡ್ರೆಡ್ಸ್ ಆಫ್ ಕಾಪೀಸ್ ಕ್ಯಾನ್ ಬಿ. ಅಂದರೆ ಕ್ವಾಂಟಮ್ ಇನ್ಫಾರ್ಮೇಷನ್ನ ಕ್ವಾಂಟಮ್ ನಾಯ್ಸ್ ಬಳಸ್ಕೊಂಡು ಎನ್ಕ್ರಿಪ್ಟ್ ಮಾಡಿದರೆ ಆವಾಗ ಅದನ್ನು ಕಾಪಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಹೊಸದಾಗಿ ಕೇಳ್ತಾ ಇರೋರಿಗೆ ಏನು ಗೊತ್ತಾಗದೇ ಇರಬಹುದು, ಪರವಾಗಿಲ್ಲ, ಜಸ್ಟ್ ಶಬ್ದಗಳನ್ನು ಕೇಳಿಸ್ಕೊಳ್ಳಿ. ಈ ಕ್ವಾಂಟಮ್ ಕಾಪೀಸ್ಗಳು ಹೇಗಿರುತ್ತೆ ಅಂತಂದರೆ ಒಂದು ರ್ಯಾಂಡಮ್ ನಾಯ್ಸ್ ಥರ ಅನಿಸುತ್ತೆ ನಮಗೆ. ಆದರೆ ಅವುಗಳನ್ನು ತಿಳ್ಕೊಳ್ಳಿಕ್ಕೆ, ಓದಲಿಕ್ಕೆ ಸ್ಪೆಷಲ್ ಕೀ ಬೇಕು. ನಾಯ್ಸ್ ಕ್ಯೂಬಿಟ್ಸ್ ಅಂತ ಅದನ್ನು ಕರೀತಾರೆ. ಅದು ಇದ್ದರೆ ಮಾತ್ರ ಎನ್ಕ್ರಿಪ್ಟ್ ಮಾಡಿರುವಂಥ ರ್ಯಾಂಡಮ್ ನಾಯ್ಸನ್ನು ಅಥವಾ ಕ್ವಾಂಟಮ್ ಈಗ ಹೇಳಿದ್ವಲ್ವಾ ನಾಯ್ಸ್ ಕ್ಯೂಬಿಟ್ಗಳನ್ನು ಅದನ್ನು ಓದಬೇಕಾಗತ್ತೆ. ಸಿಂಗಲ್ ಯೂಸ್ ಲಿಮಿಟ್, ಓನ್ಲಿ 1 ಕಾಪಿ ಕ್ಯಾನ್ ಬಿ ರಿಕವರ್ಡ್ ಪರ್ಫೆಕ್ಟ್ಲಿ ಬಿಕಾಸ್ ದ ಡಿಕ್ರಿಪ್ಷನ್ ಪ್ರೊಸೆಸ್ ಡಿಸ್ಟ್ರಾಯ್ಸ್ ದ ಕೀ. ಎನ್ಕ್ರಿಪ್ಟ್ ಮಾಡಿರುವಂಥ ಕಾಪಿಗಳಲ್ಲಿ ಒಂದನ್ನು ಮಾತ್ರ ಮೊದಲಿನ ಥರ ಪಡೀಲಿಕ್ಕೆ ಸಾಧ್ಯ ಇರುತ್ತೆ. ಯಾಕಂದರೆ ಮಾಹಿತಿಯನ್ನು ಡಿಕೋಡ್ ಮಾಡಬೇಕು ಅಂತಂದರೆ ಆ ಪ್ರಕ್ರಿಯೆಯಲ್ಲಿ, ಆ ಪ್ರೊಸೆಸ್ನಲ್ಲಿ ಆ ಕೀ ಡಿಸ್ಟ್ರಾಯ್ ಆಗಿಬಿಡುತ್ತೆ. ದಿಸ್ ಎನ್ಶೋರ್ಸ್ ಫಂಡಮೆಂಟಲ್ ಪ್ರಿನ್ಸಿಪಲ್ ರಿಮೇನ್ ಇಂಟ್ಯಾಕ್ಟ್. ಈ ಕ್ವಾಂಟಮ್ನಲ್ಲಿ ತುಂಬ ಪ್ರಿನ್ಸಿಪಲ್ಗಳಿದೆ, ಆ ಪ್ರಿನ್ಸಿಪಲ್ಗಳಿಗೆ ಏನು ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ ಎಕ್ಸ್ಪೆರಿಮೆಂಟ್ಸ್ ಯೂಸಿಂಗ್ IBM ಕ್ವಾಂಟಮ್ ಪ್ರೊಸೆಸರ್ಸ್, ಹಂಡ್ರೆಡ್ಸ್ ಆಫ್ ಎನ್ಕ್ರಿಪ್ಟೆಡ್ ಕಾಪೀಸ್ ವರ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಆ್ಯಂಡ್ ಲೇಟರ್ ಡಿಕೋಡೆಡ್. IBM ಈಗ ಕ್ವಾಂಟಮ್ ಪ್ರೊಸೆಸರ್ಗಳನ್ನು ಬಳಸಿ ಪ್ರಯೋಗವನ್ನು ನಡೆಸಿದೆ. ಅದರಲ್ಲಿ ಈ ಥರ 100 ಎನ್ಕ್ರಿಪ್ಟ್ ಮಾಡಿದ ಕಾಪಿಗಳನ್ನು ಯಶಸ್ವಿಯಾಗಿ ತಯಾರಿಸಿದ್ದಾರೆ, ನಂತರ ಡಿಕೋಡ್ ಮಾಡಿದ್ದಾರೆ. ಮತ್ತು ಏನು ಇದರ ಯೂಸು ಅಂದರೆ, ದಿಸ್ ಟೆಕ್ನಾಲಜಿ ಕುಡ್ ಎನೇಬಲ್ ಕ್ವಾಂಟಮ್ ಕ್ಲೌಡ್ ಸ್ಟೋರೇಜ್, ಅಂದರೆ ಅಲೋವಿಂಗ್ ಇನ್ಫಾರ್ಮೇಷನ್ ಟು ಬಿ ಸ್ಟೋರ್ಡ್ ಸೆಕ್ಯೂರ್ಲಿ ಅಕ್ರಾಸ್ ಡಿಫರೆಂಟ್ ಸರ್ವರ್. ಮಾಹಿತಿಯನ್ನು ಸುರಕ್ಷಿತವಾಗಿ ಬೇರೆ ಬೇರೆ ಸರ್ವರ್ಗಳಲ್ಲಿ ಸಂಗ್ರಹಿಸಿಡಬಹುದು. ಕ್ವಾಂಟಮ್ ಕ್ಲೌಡ್ ಸ್ಟೋರೇಜ್. ಇಲ್ಲಿ ಒಂದು ಮುಖ್ಯವಾದ ವಿಷಯ ಕ್ಯೂಬಿಟ್ಸ್. ಫಿಲಿಮ್ಸಲ್ಲಿ ಬಂದಿತ್ತು ಇದು. ಸಾಮಾನ್ಯವಾಗಿ ನಾರ್ಮಲ್ ಕಂಪ್ಯೂಟರ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ಮಾಹಿತಿ 0 ಮತ್ತು 1 ಬಿಟ್ಸ್ ರೂಪದಲ್ಲಿರುತ್ತೆ. ಕ್ವಾಂಟಮ್ ಕಂಪ್ಯೂಟರ್ನಲ್ಲಿ ಅದನ್ನು ಕ್ಯೂಬಿಟ್ಸ್ ಅಂತ ಕರೀತಾರೆ. ಒಂದೇ ಟೈಮ್ನಲ್ಲಿ ಸೂಪರ್ ಪೊಸಿಷನ್ ಅಂತ ಹೇಳ್ತಾರೆ ಅದಕ್ಕೆ. 0ನೂ ಆಗಿರುತ್ತೆ, 1ನೂ ಆಗಿರುತ್ತೆ. ಓಕೆ, ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಸೂಪರ್ ಪೊಸಿಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್, ಅದನ್ನು ತಿಳಿಸ್ತಾರೆ. ಕ್ವಾಂಟಮ್ ನಾಯ್ಸ್ ಅಂತಂದರೆ ಕ್ವಾಂಟಮ್ ಸಿಸ್ಟಮ್ಗಳಲ್ಲಿ ಕಂಡುಬರುವಂಥ ಅನಗತ್ಯ ಅಡಚಣೆ ಅಂತ ಹೇಳ್ಬಹುದು. ಸಾಮಾನ್ಯವಾಗಿ ಇದು ತೊಂದರೆಯನ್ನು ಕ್ರಿಯೇಟ್ ಮಾಡುತ್ತೆ. ಆದರೆ ಸಂಶೋಧನೆಯಲ್ಲಿ ವಿಜ್ಞಾನಿಗಳು ಏನು ಮಾಡ್ತಾ ಇದ್ದಾರೆ, ಇದನ್ನೇ ಈ ಕ್ವಾಂಟಮ್ ನಾಯ್ಸನ್ನೇ ಯೂಸ್ ಮಾಡಿಕೊಂಡು ಎನ್ಕ್ರಿಪ್ಷನನ್ನು ಮಾಡ್ತಾ ಇದ್ದಾರೆ. ಫಿಡೆಲಿಟಿ ಅನ್ನುವಂಥ ಶಬ್ದ, ಮಾಹಿತಿಯನ್ನು ಕಾಪಿ ಮಾಡಿದಾಗ, ಪ್ರತಿ ಮಾಡೋದು ಅಂತಂದರೆ ಕಾಪಿ ಮಾಡಿದಾಗ ಅಥವಾ ಡಿಕೋಡ್ ಮಾಡಿದಾಗ ಅದು ಒರಿಜಿನಲ್ ಇನ್ಫಾರ್ಮೇಷನ್ಗೆ ಎಷ್ಟು ಹತ್ತಿರ ಇದೆ ಅಥವಾ ಎಷ್ಟು ನಿಖರವಾಗಿದೆ ಅಂತ ತಿಳಿಲಿಕ್ಕೆ ಯೂಸ್ ಮಾಡೋ ಶಬ್ದ ಫಿಡೆಲಿಟಿ. ಫಿಡೆಲಿಟಿ ಅಂತಂದರೆ ಒರಿಜಿನಲ್ ಸೋರ್ಸ್ ಇನ್ಫಾರ್ಮೇಷನ್ಗೆ ಎಷ್ಟು ಹತ್ತಿರ ಇದೆ ಅಂತ ತಿಳ್ಕೊಳ್ಳೋದು. ಇನ್ನೊಂದು ಸೈನ್ಸ್ ಸಂಬಂಧಪಟ್ಟಂಥ ಆರ್ಟಿಕಲ್, ಯೂಸಿಂಗ್ ಲೈಟ್ ಟು ಬೂಸ್ಟ್ ಎನ್ಸೈಮ್ ರಿಯಾಕ್ಷನ್ ಫಾರ್ ಡ್ರಗ್ ಆ್ಯಂಡ್ ಕೆಮಿಕಲ್ ಪ್ರೊಡಕ್ಷನ್. ಜನಗಳೇನು ಮಾಡ್ತಾ ಇದ್ದಾರೆ ಅಂತಂದರೆ, ಬೆಳಕಿಗೂ ಶಕ್ತಿ ಇದೆ ಅಲ್ವಾ, ಆ ಬೆಳಕಿನ ಶಕ್ತಿಯನ್ನು ಎನ್ಸೈಮ್ಸ್ಗಳ ಜೊತೆ ಸೇರಿಸಿ ರಾಸಾಯನಿಕ ಕ್ರಿಯೆಯನ್ನು ವೇಗಗೊಳಿಸ್ತಾ ಇದ್ದಾರೆ. ಸೈಂಟಿಸ್ಟ್ ಆರ್ ಕಂಬೈನಿಂಗ್ ಲೈಟ್ ಎನರ್ಜಿ ವಿತ್ ಬಯಾಲಜಿಕಲ್ ಎನ್ಸೈಮ್ಸ್ ಸ್ಪೀಡ್ ಅಪ್ ಕೆಮಿಕಲ್ ರಿಯಾಕ್ಷನ್. ಅದಕ್ಕೇನಂತ ಕರೀತಾರೆ, ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಫೋಟೋಬಯೋಕ್ಯಾಟಲಿಸಿಸ್. ಫೋಟೋ ಅಂತಂದರೆ ಬೆಳಕಿಗೆ ಸಂಬಂಧಪಟ್ಟಿರೋದು. ಬಯೋ ಅಂತಂದರೆ ಇಲ್ಲಿ ಎನ್ಸೈಮ್ಸ್, ಕಿಣ್ವಗಳು ಅಂತ ನಾವೇನು ಕರಿತೇವೆ. ಕ್ಯಾಟಲಿಸಿಸ್ ಅಂತಂದರೆ ಅದನ್ನು ವೇಗವರ್ಧಿಸುವಂತಹ ಪ್ರಕ್ರಿಯೆ, ರಾಸಾಯನಿಕ ಕ್ರಿಯೆಗಳು, ಕೆಮಿಕಲ್ ರಿಯಾಕ್ಷನನ್ನು
ಸ್ಪೀಡ್ ಅಪ್ ಮಾಡೋದು, ವೇಗವರ್ಧಿಸೋದು, ಕ್ಯಾಟಲಿಸಿಸ್ ಅಂತ ಕರಿತೇವೆ, ಅಥವಾ ಅದಕ್ಕೆ ಯೂಸ್ ಮಾಡೋದು ಕ್ಯಾಟಲಿಸ್ಟ್ಗಳು, ವೇಗವರ್ಧಕಗಳು ಅಂತ ಕರಿತೇವೆ. ಇನ್ನು ಈಗ ಸಾಮಾನ್ಯ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೇವೆ ನೋಡಿ, ನಾರ್ಮಲ್ ಫೋಟೋಸಿಂಥಸಿಸ್, ಅಲ್ವಾ? ಅದಕ್ಕಿಂತ ಅದರ ಬದಲು ಅಲ್ಲಿ ಸಾಮಾನ್ಯ ಬೆಳಕನ್ನು ಯೂಸ್ ಮಾಡ್ಕೊಳ್ತಾ ಇದ್ವಿ ನಾವು. ನಮ್ಮ ದೃಗ್ಗೋಚರ ಬೆಳಕು ಅಥವಾ ಸೂರ್ಯನ ಬೆಳಕು ಅಂತ ಹೇಳ್ತೇವೆ. ಅದರ ಬದಲು ಇಲ್ಲಿ ರಿಸರ್ಚರ್ಗಳು ಯಾವುದನ್ನು ಯೂಸ್ ಮಾಡ್ತಾ ಇದ್ದಾರೆ? UV ಆ್ಯಂಡ್ ವಿಸಿಬಲ್ ಲೈಟ್, ಅತಿ ನೇರಳಾತೀತ ಅಂತಲೂ ಹೇಳ್ತೇವೆ, ಮತ್ತು ವಿಸಿಬಲ್ ಲೈಟ್ ಎರಡನ್ನ ಯೂಸ್ ಮಾಡಿಕೊಂಡು ಟು ಟ್ರಿಗರ್ ಫಾಸ್ಟರ್ ಆ್ಯಂಡ್ ಮೋರ್ ಎಫಿಷಿಯೆಂಟ್ ಕೆಮಿಕಲ್ ಪ್ರೊಸೆಸ್, ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡೋ ಥರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದ್ಯಾವುದನ್ನು? UV ಮತ್ತು ವಿಸಿಬಲ್ ಲೈಟನ್ನು. ಮತ್ತು ಲೈಟ್ ಆಕ್ಟಿವೇಟೆಡ್ ಎನ್ಸೈಮ್ಸ್ ಚೇಂಜ್ ದರ್ ಶೇಪ್ ಇನ್ ಟ್ರಿಲಿಯನ್ಸ್ ಆಫ್ ಎ ಸೆಕೆಂಡ್. ಒಂದು ಸೆಕೆಂಡಿನ ಟ್ರಿಲಿಯನ್ನಲ್ಲಿ ಒಂದು ಭಾಗ, ಒಂದು ಸೆಕೆಂಡನ್ನು ನೀವು ಟ್ರಿಲಿಯನ್ನಷ್ಟು ವಿಭಾಗ ಮಾಡಿದರೆ, ಡಿವೈಡ್ ಮಾಡಿದರೆ, ಅದರಲ್ಲಿ ಒಂದು ಪಾರ್ಟು ಅಷ್ಟು ಫಾಸ್ಟಾಗಿ ನಡೀತಾ ಇದೆ. ಲೈಟ್ ಆಕ್ಟಿವೇಟೆಡ್ ಎನ್ಸೈಮ್ಸ್ ಚೇಂಜ್ ದರ್ ಶೇಪ್. ಈ ಬೆಳಕಿನಿಂದ ಉತ್ತೇಜಿತಗೊಂಡಂತಹ ಕಿಣ್ವಗಳು ಸೆಕೆಂಡಿನ ಟ್ರಿಲಿಯನ್ ಭಾಗದಷ್ಟು ವೇಗದಲ್ಲಿ ತಮ್ಮ ಆಕಾರವನ್ನು ಬದಲಾಯಿಸ್ತಾ ಇವೆ. ಸೊ ಎನಾಬ್ಲಿಂಗ್ ವೆರಿ ಪ್ರಿಸೈಸ್ ಆ್ಯಂಡ್ ಫಾಸ್ಟ್ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್. ಹಾಗಾಗಿ ನಿಖರವಾಗಿ ರಾಸಾಯನಿಕ ಬದಲಾವಣೆಗಳನ್ನು ಮಾಡ್ತಾ ಇವೆ. ಅದರ ಜೊತೆ ಮೈಕ್ರೋಬ್ಸ್ ಲೈಕ್ ಈಕೋಲಿ ಆರ್ ಬೀಯಿಂಗ್ ಎಂಜಿನಿಯರ್ಡ್ ಟು ಆಕ್ಟ್ ಆಸ್ ಸೆಲ್ ಫ್ಯಾಕ್ಟರೀಸ್ ಟು ಪ್ರೊಡ್ಯೂಸ್ ಕಾಂಪ್ಲೆಕ್ಸ್ ಡ್ರಗ್ಸ್ ಲೈಕ್ ವಿನ್ಬ್ಲಾಸ್ಟಿನ್ ಆ್ಯಂಡ್ ವಿನ್ಕ್ರಿಸ್ಟಿನ್. ಈಕೋಲಿ ಅಂತಹ ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿಕೊಂಡು ಕೆಲವು ಔಷಧಿಗಳು, ವಿನ್ಬ್ಲಾಸ್ಟಿನ್, ವಿನ್ಕ್ರಿಸ್ಟಿನ್ಗಳನ್ನು ತಯಾರಿಸ್ತಾ ಇದ್ದಾರೆ. ಮುಂದೆ ದಿಸ್ ಟೆಕ್ನಿಕ್ಸ್ ಹೆಲ್ಪ್ ಇನ್ ದಿ ಸಸ್ಟೈನಬಲ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್. ಮುಂದೆ ಈ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಇನ್ಸುಲಿನ್ ಇರಬಹುದು, ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ಸ್, ಜೈವಿಕ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ, ಮತ್ತು ಲೈಫ್ ಸೇವಿಂಗ್ ಡ್ರಗ್ಸ್, ತುಂಬ ಬೇರೆ ಬೇರೆ ರೀತಿ ಜೀವ ಉಳಿಸುವಂತಹ ಔಷಧಗಳನ್ನು ಸಸ್ಟೈನೇಬಲ್ ಆಗಿ ಸುಸ್ಥಿರವಾಗಿ ತಯಾರಿಸಬಹುದು. ಕಿಣ್ವಗಳು ತಯಾರಿಕಾದರೂ ಗೊತ್ತಿಲ್ಲದೆ ಇದ್ದರೆ ಏನಂತಂದರೆ, ಕಿಣ್ವಗಳು ಎನ್ಸೈಮ್ಸ್ ಅಂತ ಕರಿತೇವೆ. ನಮ್ಮ ದೇಹದಲ್ಲಿ ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇರುತ್ತೆ, ಬಯೋಕೆಮಿಕಲ್, ಜೈವಿಕ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. ರಾಸಾಯನಿಕ ಕ್ರಿಯೆ ಸ್ಪೀಡಪ್ ಆಗಬೇಕು, ವೇಗಗೊಳಿಸಬೇಕು ಅಂತಂದರೆ ಅದಕ್ಕೆ ಯೂಸ್ ಆಗುವಂಥ ಪ್ರೋಟೀನ್ಗಳೇ ಕಿಣ್ವಗಳು. ಇವುಗಳನ್ನು ಬಯೋಲಾಜಿಕಲ್ ಕ್ಯಾಟಲಿಸ್ಟ್ ಅಂತ ಕರೀತಾರೆ, ಜೈವಿಕ ವೇಗವರ್ಧಕಗಳು ಅಂತ ಕರೀತಾರೆ. ಇನ್ನು ಬಯೋರಿಯಾಕ್ಟರ್ ಅಂದರೆ ಕಂಡೀಷನ್ ಇಕೋಸಿಸ್ಟಮ್ ಅಂತ ಹೇಳ್ಬೋದು, ನಿಯಂತ್ರಿತ ಪರಿಸರ, ದೊಡ್ಡ ವ್ಯವಸ್ಥೆ. ಅಲ್ಲಿ ಏನಾಗುತ್ತೆ, ಜೀವಕೋಶಗಳನ್ನು, ಉದಾಹರಣೆಗೆ ಒಂದು ಬ್ಯಾಕ್ಟೀರಿಯಾವನ್ನು ಬೆಳೆಸಿ ಅವುಗಳಿಂದ, ಆ ಬ್ಯಾಕ್ಟೀರಿಯಾಗಳಿಂದ ನಮಗೆ ಬೇಕಾದ ಔಷಧ ಅಥವಾ ರಾಸಾಯನಿಕಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದು ಬಯೋರಿಯಾಕ್ಟರ್. ಯಾವುದನ್ನು ಬಳಸ್ಕೊಂಡು? ಮುಖ್ಯವಾಗಿ ಜೀವಕೋಶಗಳನ್ನು, ಬ್ಯಾಕ್ಟೀರಿಯಾಗಳನ್ನು ಸಹ ಬಳಸ್ತೇವೆ. ಅವುಗಳನ್ನಲ್ಲಿ ಬೆಳೆಸಿ ಬೇಕಾದಂಥ ಔಷಧ, ರಾಸಾಯನಿಕಗಳನ್ನು ಉತ್ಪಾದನೆ ಮಾಡೋದು ಬಯೋರಿಯಾಕ್ಟರ್. ಮತ್ತು ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್. ಈಗ ಸಾಂಪ್ರದಾಯಿಕವಾಗಿ ಅಂದರೆ ಟ್ರೆಡಿಷ್ನಲ್ ಆಗಿ ರಾಸಾಯನಿಕವನ್ನು ತಯಾರು ಮಾಡಬೇಕಾದ್ರೆ ಕೆಲವು ವಿಷಕಾರಿ ಪದಾರ್ಥಗಳು, ಟಾಕ್ಸಿಕ್ ಮತ್ತು ಅತಿಯಾದ ಶಾಖ ಅಥವಾ ಹೀಟ್ ಬೇಕಾಗುತ್ತೆ. ಆದರೆ ಈ ಬೆಳಕನ್ನು ಬಳಸೋದ್ರಿಂದ, ಲೈಟನ್ನು ಬೆಳೆಸೋದ್ರಿಂದ ನಾವು ಪರಿಸರ ಸ್ನೇಹಿಯಾಗಿ ಕಡಿಮೆ ಶಕ್ತಿಯನ್ನು ಬಳಸ್ಕೊಂಡು ಆ ಕ್ರಿಯೆಯನ್ನು ನಡೆಸ್ಬೋದು. ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ. ಈಕೋಲಿ ಸಾಮಾನ್ಯವಾಗಿ ನಮ್ಮ ಕರುಳಿನಲ್ಲಿ ಕಂಡು ಬರುವಂಥ ಬ್ಯಾಕ್ಟೀರಿಯಾ ಇದು. ವಿಜ್ಞಾನಿಗಳೇನು ಮಾಡ್ತಾರೆ, ಅದರ DNA ಬದಲು ಮಾಡ್ತಾರೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೇವೆ ಅದಕ್ಕೆ. ಅದನ್ನು ಬದಲು ಮಾಡಿ ಅದರಿಂದಾನೇ ಔಷಧವನ್ನು ತಯಾರಿಸ್ತಾರೆ. ಇನ್ನು ಬ್ಲೂ ಲೈಟ್ ಆಕ್ಟಿವೇಶನ್ ಅಂದರೆ ಗ್ಲೂಕೋಸನ್ನು ರಾಸಾಯನಿಕಗಳಾಗಿ ಬದಲಿಸಲಿಕ್ಕೆ ನೀಲಿ ಬೆಳಕನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಸೌರಶಕ್ತಿಯನ್ನು, ಸೂರ್ಯನಿಂದ ಬರುವಂಥ ಬೆಳಕನ್ನು ಔಷಧ ತಯಾರಿಕೆಗೆ ಬಳಸಲಿಕ್ಕೆ ಈಗ ಈಸಿ ಆಗ್ತಾ ಇದೆ. ಮುಂದಿನ ವಿಚಾರ ಮಹಿಳಾ ಮೀಸಲಾತಿ, ವುಮೆನ್ಸ್ ರಿಸರ್ವೇಷನ್ ಪುಷ್ ಆ್ಯಂಡ್ ಅಶ್ಯೂರೆನ್ಸ್ ಆನ್ ಡಿಲಿಮಿಟೇಷನ್. ಡಿಲಿಮಿಟೇಷನ್ ಶಬ್ದಕ್ಕೆ ಕನ್ನಡದಲ್ಲಿ ಕ್ಷೇತ್ರ ಮರುವಿಂಗಡಣೆ, ಪುನರ್ವಿಂಗಡಣೆ ಅಂತ ಬೇರೆ ಬೇರೆ ಕಡೆ ಅರ್ಥ ಇದೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಎಷ್ಟು ಪರ್ಸೆಂಟು, 33% ಸ್ಥಾನಗಳನ್ನು ಮೀಸಲಿಡಲಿಕ್ಕೆ ಕಾನೂನನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಒತ್ತು ನೀಡ್ತಾ ಇದೆ. ಮಹಿಳಾ ಸಬಲೀಕರಣಕ್ಕೆ ಇದು ಮುಖ್ಯ ಅಂತ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ. ಇನ್ನು ಡಿಲಿಮಿಟೇಷನ್, ಕ್ಷೇತ್ರ ಮರುವಿಂಗಡಣೆ ಅಂತ ಹೇಳ್ತೀವಿ. ಈ ಮೀಸಲಾತಿ 2029 ಲೋಕಸಭಾ ಚುನಾವಣೆಯಿಂದ ಜಾರಿಗೆ ಬರುತ್ತೆ. ಇದಕ್ಕೂ ಮೊದಲು ಈಗ ಜನಸಂಖ್ಯೆ ಸೆನ್ಸಸ್ ಆಗಬೇಕು. ಸೆನ್ಸಸ್ ಆದಮೇಲೆ ಚುನಾವಣಾ ಕ್ಷೇತ್ರಗಳನ್ನು ಮರುಹಂಚಿಕೆ ಮಾಡ್ತಾರೆ. ಆಧಾರದ ಮೇಲೆ ಮುಂದೆ ಅದು ನಡೆಯುತ್ತೆ. ಆದರೆ ಈ ಸಂದರ್ಭದಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ PM assured that states that
performed well in population control will not lose their seats or representation during the delimitation process. ಕೆಲವು ದಕ್ಷಿಣ ಭಾರತದ ರಾಜ್ಯಗಳು ಈ ಜನಸಂಖ್ಯಾ ನಿಯಂತ್ರಣ ಮಾಡೋದರಲ್ಲಿ ಮುಂದಿವೆ. ಜನಸಂಖ್ಯೆ ಆಧಾರದ ಮೇಲೆ ಈಗ ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಒಂದು ಗೊಂದಲ ಅಥವಾ ಒಂದು ಆತಂಕ ಏನಂತಂದ್ರೆ, ನಮ್ಮ ಜನಸಂಖ್ಯೆನ ನಾವು ಕಂಟ್ರೋಲ್ ಮಾಡಿದ್ದೇವೆ, ಹೀಗಾಗಿ ಲೋಕಸಭಾ ಸೀಟನ್ನು ನಾವು ಕಳ್ಕೊಳ್ತೀವ ಭಯ ಇದೆ. ಆದರೆ ಹಾಗೇನು ಆಗೋದಿಲ್ಲ ಅಂತ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ. The government plans to increase the total number of seats so that women get reservation without reducing the existing representation of any state. ಈಗ ರಾಜ್ಯಗಳ ಪ್ರಾತಿನಿಧ್ಯ ಕಡಿಮೆ ಆಗಬಾರ್ದು, ಹಾಗಾಗಿ ಒಟ್ಟು ಸೀಟುಗಳನ್ನು ಹೆಚ್ಚಿಸುವಂಥ ಯೋಜನೆಯನ್ನು ಸರ್ಕಾರ ಈಗ ಹೊಂದಿಸ್ತಾ. ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು, ಈಗಿರುವ ರಾಜ್ಯಗಳ ಪ್ರಾತಿನಿಧಿತ್ವ ಸಹ ಕಡಿಮೆ ಆಗಬಾರ್ದು. ಮುಂದಿನ ವಿಚಾರ, ಇಂಡಿಯಾ ಬಾಂಗ್ಲಾದೇಶ್ ಟಾಕ್ಸ್ ಟು ಫೋಕಸ್ ಆನ್ ವಾಟರ್ ಶೇರಿಂಗ್ ಆ್ಯಂಡ್ ವೀಸಾಸ್. ಬಾಂಗ್ಲಾದೇಶದ ಫಾರಿನ್ ಮಿನಿಸ್ಟರ್ ಖಲೀಲುಲ್ ರೆಹಮಾನ್ ಅವರು ಭಾರತ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಾಟರ್ ಶೇರಿಂಗ್, ಎನರ್ಜಿ ಕೋಆಪರೇಷನ್, ವೀಸಾ ಸರ್ವಿಸ್ಗಳ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೀತಾ ಇದೆ. ದಿಸ್ ಈಸ್ ದಿ ಫಸ್ಟ್ ಹೈ ಲೆವೆಲ್ ವಿಸಿಟ್ ಆಫ್ಟರ್ ಫಾಲ್ ಆಫ್ ಶೇಖ್ ಹಸೀನಾಸ್ ಗೌರ್ಮೆಂಟ್ ಇನ್ ಆಗಸ್ಟ್ ಬಿಫೋರ್. ಶೇಖ್ ಹಸೀನಾ ಅವರ ಸರ್ಕಾರ ಪತನ ಆದಮೇಲೆ ಮೊದಲನೇ ಬಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರಮುಖವಾದ ವ್ಯಕ್ತಿಗಳ ಭೇಟಿ ಆಗ್ತಾ ಇದೆ. ಇಟ್ ಏಮ್ಸ್ ಟು ಸ್ಟೆಬಿಲೈಸ್ ರಿಲೇಷನ್ಸ್ ಅಂಡರ್ ದಿ ನ್ಯೂ ಲೀಡರ್ಶಿಪ್. ಅಲ್ಲಿ ಹೊಸ ಸರ್ಕಾರ ಬಂದಿದೆ, ಅದು ಬಂದ ಮೇಲೆ ನಮ್ಮ ಭಾರತದ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಅಂತ ಈಗ ನಮ್ಗೆ ಗೊತ್ತಾಗುತ್ತೆ. ಇನ್ನು ದ 1996 ಗಂಗಾ ವಾಟರ್ ಟ್ರೀಟಿ ಸೆಟ್ ಟು ಎಕ್ಸ್ಪೈರ್ ಇನ್ ಡಿಸೆಂಬರ್ 2026. 1996ರಲ್ಲಿ ಗಂಗಾ ನೀರು ಹಂಚಿಕೆ ಒಪ್ಪಂದವನ್ನು ಮಾಡ್ಕೊಂಡಿದ್ವಿ. ಒಪ್ಪಂದ ಈಗ ಡಿಸೆಂಬರ್ 2026ಕ್ಕೆ ಮುಕ್ತಾಯಗೊಳ್ಳುತ್ತೆ. ರಿನ್ಯೂವಿಂಗ್ ಆರ್ ರೀನೆಗೋಷಿಯೇಟಿಂಗ್ ದಿಸ್ ಟ್ರೀಟಿ ಇಸ್ ಟಾಪ್ ಪ್ರಯಾರಿಟಿ. ಅದನ್ನು ನವೀಕರಿಸೋದು, ರೀನೆಗೋಷಿಯೇಟ್ ಮಾಡೋದು ಇರುವಂಥ ಪ್ರಮುಖವಾದ ಗುರಿ. ಇನ್ನು ಟೆಂಪ್ರರಿ ಎಕ್ಸ್ಟೆನ್ಷನ್. ಲಾಂಗ್ ಟರ್ಮ್ ಡೀಲ್ ಇಸ್ ಡಿಲೇಡ್, ಬೋತ್ ಕಂಟ್ರೀಸ್ ಮೇ ಕನ್ಸಿಡರ್ ಅ ಟೆಂಪ್ರರಿ ಎಕ್ಸ್ಟೆನ್ಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಟ್ರೀಟಿ ಅವಾಯ್ಡ್ ರಿಸೋರ್ಸ್. ಒಪ್ಪಂದ ವಿಳಂಬ ಆಗ್ತಾ ಇದ್ರೆ ಅಥವಾ ಲಾಂಗ್ ಟರ್ಮ್ ಡೀಲ್ ಡಿಲೇ ಆಗ್ತಾ ಇದ್ರೆ ಮುಂದೆ ಟೆಂಪ್ರರಿಗೆ ಎಕ್ಸ್ಟೆಂಡ್ ಮಾಡಬಹುದಾ ಅಥವಾ ಎಕ್ಸಿಸ್ಟಿಂಗ್ ಟ್ರೀಟಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ, ರಿಸೋರ್ಸ್ ಕಾನ್ಫ್ಲಿಕ್ಟ್ ಆಗದೇ ಇರೋ ಥರ ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತುಕತೆ, ಆಲೋಚನೆಗಳು ನಡೆಯುತ್ತೆ. ಇನ್ನು ಬಾಂಗ್ಲಾದೇಶ್ ಇಸ್ ಪುಷಿಂಗ್ ಫಾರ್ ದ ನಾರ್ಮಲೈಸೇಷನ್ ಆಫ್ ಇಂಡಿಯನ್ ವೀಸಾ ಸರ್ವಿಸಸ್ ಫಾರ್ ಟೂರಿಸ್ಟ್ ಆ್ಯಂಡ್ ಬಿಸ್ನೆಸ್ ಪರ್ಸನ್, ಇಂಪ್ರೂವ್ ಪೀಪಲ್ ಟು ಪೀಪಲ್ ಟೈಸ್. ಬಾಂಗ್ಲಾದೇಶ್ ಏನು ಹೇಳ್ತಾ ಇದೆ ಅಂತಂದರೆ, ಪುಷಿಂಗ್ ಫಾರ್ ನಾರ್ಮಲೈಸೇಷನ್ ಆಫ್ ಇಂಡಿಯನ್ ವೀಸಾ ಸರ್ವಿಸಸ್. ಬಾಂಗ್ಲಾದೇಶದಿಂದ ಬರುವಂತಹ ಪ್ರವಾಸಿಗರಿಗೆ, ಉದ್ಯಮಿಗಳಿಗೆ ಭಾರತೀಯ ವೀಸಾ ಸೇವೆಗಳನ್ನು ಸುಲಭಗೊಳಿಸಿ, ಈಸಿಯಾಗಿ ವೀಸಾ ಸಿಗೋ ಥರ ಮಾಡಿ ಬಾಂಗ್ಲಾದೇಶ ಹೇಳ್ತಾ ಇದೆ. ಇದರಿಂದ ಜನರ ನಡುವಿನ ಒಂದು ಸಂಪರ್ಕ ಸಹ ಚೆನ್ನಾಗಿ ರೂಪುಗೊಳ್ತಾ ಹೋಗಬಹುದು. ಇನ್ನು 1996 ಗಂಗಾ ವಾಟರ್ ಟ್ರೀಟಿ ಅಂದರೆ ಭಾರತ ಬಾಂಗ್ಲಾದೇಶ ನಡುವೆ ಈ ಫರಕ್ಕಾ ಬ್ಯಾರೇಜ್ ಅಂತ ಇದೆ, ಅದರ ಬಳಿ ಗಂಗಾ ನದಿ ನೀರನ್ನು ಹಂಚಿಕೆ ಮಾಡಿಕೊಂಡಂತಹ 30 ವರ್ಷಗಳ ಒಪ್ಪಂದ. ಈ ವರ್ಷ ಡಿಸೆಂಬರ್ 2026ಕ್ಕೆ ಇದು ಕೊನೆಗೊಳ್ಳುತ್ತೆ. ಇನ್ನು ತೀಸ್ತಾ ವಾಟರ್ ಡಿಸ್ಪ್ಯೂಟ್, ಗಂಗಾ ನದಿ ನಂತರ ಇಲ್ಲಿ ತೀಸ್ತಾ ನದಿ ಬಗ್ಗೆ ತುಂಬ ಆವಾಗವಾಗ ವಿವಾದ ನಾವು ನೋಡ್ತಾ ಇರ್ತೇವೆ. ಪಶ್ಚಿಮ ಬಂಗಾಳದ ಕೃಷಿಕರಿಗೆ ಆ ನೀರು ಬೇಕು, ಅಲ್ಲಿನ ರಾಜ್ಯ ಸರ್ಕಾರ ಒಪ್ಕೊಳ್ಳೋದಿಲ್ಲ ಅಲ್ವಾ. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿಚಾರದಲ್ಲಿ ತುಂಬ ಗೊಂದಲಗಳಿದೆ. ಗೊಂದಲ ಅನ್ನೋಕ್ಕಿಂತ ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಕೇಳೋದಿಲ್ಲ. ಅಲ್ಲಿನ ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಈಗ ಕೇಂದ್ರ ಸರ್ಕಾರ ಒಪ್ಪಂದ ಮಾಡಿಕೊಳ್ಳೋದು. ಎಸ್, ಮುಂದಿನ ವಿಚಾರ ಹಕ್ಕಿಗಳ ವಲಸೆಗೆ ಸಂಬಂಧಪಟ್ಟಿರೋದು. ಬರ್ಡ್ ಮೈಗ್ರೇಷನ್ ಇನ್ ಮೌಂಟೇನ್ಸ್ ಡ್ರಿವನ್ ಬೈ ಎನರ್ಜಿ ನಾಟ್ ಟೆಂಪರೇಚರ್. ಹಕ್ಕಿಗಳು ಟೆಂಪರೇಚರನ್ನು ಆಧರಿಸಿಕೊಂಡು ಬೇರೆ ಕಡೆ ವಲಸೆ ಹೋಗುತ್ತೆ ಅನ್ನುವಂಥ ನಂಬಿಕೆ ಇತ್ತು. ಬಟ್ ನ್ಯೂ ಸ್ಟಡಿ ಚಾಲೆಂಜಸ್ ದಿ ಲಾಂಗ್ ಹೆಲ್ಡ್ ಬಿಲೀಫ್ ದಟ್ ಬರ್ಡ್ಸ್ ಇನ್ ಮೌಂಟೇನ್ ರೀಜನ್ಸ್ ಮೈಗ್ರೇಟ್ ಪ್ರೈಮರ್ಲಿ ಟು ಟ್ರ್ಯಾಕ್ ಟೆಂಪರೇಚರ್ ಚೇಂಜಸ್. ಆ ಹೊಸ ಸಂಶೋಧನೆ ನಡೀತಾ ಇದೆ. ಅದರ ಪ್ರಕಾರ ತಾಪಮಾನವನ್ನು ಅನುಸರಿಸಿಕೊಂಡು ವಲಸೆ ಹೋಗುತ್ತೆ ಅನ್ನೋದು ಸ್ವಲ್ಪ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಆದರೆ ಬರ್ಡ್ಸ್ ಮೈಗ್ರೇಟ್ ಬೇಸ್ಡ್ ಆನ್ ಫುಡ್ ಅವೈಲಬಿಲಿಟಿ ಆ್ಯಂಡ್ ಹೌ ದೇ ಕ್ಯಾನ್ ಆಪ್ಟಿಮೈಸ್ ದರ್ ಲಿಮಿಟೆಡ್ ಎನರ್ಜಿ ಫಾರ್ ಸರ್ವೈವಲ್ ಆ್ಯಂಡ್ ರಿಪ್ರೊಡಕ್ಷನ್. ಅಂದರೆ ಒಂದು ವಾಸಿಸುವ ಜಾಗದಲ್ಲಿ ಆಹಾರದ ಲಭ್ಯತೆ ಎಷ್ಟಿದೆ, ಫುಡ್ ಅವೈಲಬಿಲಿಟಿ, ಶಕ್ತಿಯನ್ನು ಹೇಗೆ ಉಳಿಸ್ಕೊಳ್ಬಹುದು, ಆಪ್ಟಿಮೈಸಿಂಗ್ ಆಫ್ ಎನರ್ಜಿ ಅಲ್ವಾ, ಎನರ್ಜಿಯನ್ನು ಹೇಗೆ ಆಪ್ಟಿಮೈಸ್ ಮಾಡ್ಕೋಬಹುದು, ಮತ್ತು ಸರ್ವೈವಲು, ರಿಪ್ರೊಡಕ್ಷನ್, ಇದನ್ನು ಆಧಾರವಾಗಿ ಇಟ್ಕೊಂಡು ಹಕ್ಕಿಗಳು ವಲಸೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಾಪಮಾನದ ಆಧಾರದ ಮೇಲಲ್ಲ. ಮತ್ತು ಬಿಯಾಂಡ್ ಟೆಂಪರೇಚರ್ ಸೀಕಿಂಗ್ ಬೆಟರ್ ಫುಡ್,
ರೆಡ್ಯೂಸಿಂಗ್ ಕಾಂಪಿಟೇಷನ್ ಆ್ಯಂಡ್ ಲೋವರಿಂಗ್ ಎನರ್ಜಿ ಕಾಸ್ಟ್ ಆರ್ ದಿ ರಿಯಲ್ ಡ್ರೈವರ್ಸ್ ಆಫ್ ಮೈಗ್ರೇಷನ್. ತಾಪಮಾನಕ್ಕಿಂತ ಆಹಾರವನ್ನು ಹುಡ್ಕೊಂಡು ಬೇರೆ ಹಕ್ಕಿಗಳ ಜೊತೆ ಸ್ಪರ್ಧೆಯನ್ನು ಕಡಿಮೆ ಮಾಡೋದು, ಮತ್ತು ಕಡಿಮೆ ಶ್ರಮದಲ್ಲಿ ಎನರ್ಜಿ ಕಾಸ್ಟ್ ಜಾಸ್ತಿ ಇರಬಾರ್ದು, ಇದನ್ನು ಮುಖ್ಯವಾಗಿ ಗುರಿಯಾಗಿಟ್ಕೊಂಡು ಹಕ್ಕಿಗಳು ವಲಸೆ ಹೋಗುತ್ತೆ. ಡ್ಯೂ ಟು ಕ್ಲೈಮೇಟ್ ಚೇಂಜ್, birds are expected to shift an average of 129 meters upslope higher altitudes by the year 2100. 2100ರ ವೇಳೆಗೆ ಈಗಿರುವಂತಹ ಪ್ರದೇಶದಿಂದ 129 ಮೀಟರ್ನಷ್ಟು ಎತ್ತರದ ಪ್ರದೇಶಗಳಿಗೆ ಹಕ್ಕಿಗಳು ಮೈಗ್ರೇಟ್ ಆಗಬಹುದು, ಶಿಫ್ಟ್ ಆಗಬಹುದು ಅನ್ನುವಂಥ ಅಂದಾಜಿದೆ. ಮತ್ತು ಚೇಂಜಸ್ ಇನ್ ಲ್ಯಾಂಡ್ ಯೂಸ್ ಲೈಕ್ ಡಿಫಾರೆಸ್ಟೇಷನ್ ಆರ್ ಅಗ್ರಿಕಲ್ಚರ್ ಕ್ಯಾನ್ ಸ್ಟ್ರಾಂಗ್ಲಿ ಎಫೆಕ್ಟ್ ಬರ್ಡ್ ಮೈಗ್ರೇಷನ್ ಬೈ ಅಲ್ಟರಿಂಗ್ ದರ್ ಫುಡ್ ರಿಸೋರ್ಸ್. ಮನುಷ್ಯ ಅರಣ್ಯ ನಾಶ ಮಾಡ್ತಾನೆ, ಕೃಷಿಯನ್ನು ನಡೆಸ್ತಾ ಇರ್ತಾನೆ, ಆವಾಗ ಆ ಪ್ರದೇಶದಲ್ಲಿ ಆ ಭೂಮಿಯಲ್ಲಿ ಬದಲಾವಣೆಗಳಾಗುತ್ತೆ. ಈ ಬದಲಾವಣೆಗಳಿಂದ ಹಕ್ಕಿಗಳ ಆಹಾರದ ಮೇಲೆ ಸಹ ಪರಿಣಾಮ ಉಂಟಾಗುತ್ತೆ. ಇದರಿಂದಾಗಿ ಅವರ ವಲಸೆಯ ಹಾದಿ ಬದಲಾಗಬಹುದು. ಇಲ್ಲಿ ಒಂದು ಶಬ್ದ ಬಂದಿದೆ, ಅಲ್ಟಿಟ್ಯೂಡ್ನಲ್ ಮೈಗ್ರೇಷನ್ ಅಂತ. ಅಂದರೆ ಸಾವಿರಾರು ಕಿಲೋಮೀಟರ್ ದೂರ ಹೋಗೋ ಬದಲು ಪರ್ವತ ಇದೆ ಅಂತ ನೀವು ಕಲ್ಪನೆ ಮಾಡಿಕೊಂಡ್ರೆ, ಪರ್ವತದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಅಥವಾ ಮೇಲಿನಿಂದ ಕೆಳಕ್ಕೆ ಬರೋದು, ಅಂದರೆ ಹೈಟ್ನಲ್ಲಿ ಚೇಂಜ್ ಮಾಡ್ಕೊಳ್ಳೋದು. ಹಿಮಾಲಯದಂಥ ಪ್ರದೇಶಗಳಲ್ಲಿ ಅನೇಕ ಹಕ್ಕಿಗಳು ಏನು ಮಾಡುತ್ತೆ, ಚಳಿಗಾಲದಲ್ಲಿ ಬೆಟ್ಟದ ಕೆಳಭಾಗಕ್ಕೆ ಬರುತ್ತೆ. ಆಲ್ಟಿಟ್ಯೂಡ್ನಲ್ ಮೈಗ್ರೇಷನ್. ಆ ಒಂದು ಹೈಟ್ ಸಂಬಂಧಪಟ್ಟ ಹಾಗೆ ಮೇಲೆ ಇರೋರು ಕೆಳಗೆ ಬರೋದು, ಕೆಳಗಡೆ ಇರೋರು ಮೇಲೆ ಮೈಗ್ರೇಟ್ ಆಗೋದು. ಎನರ್ಜಿ ಬಜೆಟ್ ಅನ್ನುವಂತಂದರೆ ಒಂದು ಜೀವಿ ಈ ಆಹಾರದಿಂದ ಶಕ್ತಿ ಪಡೆಯುತ್ತೆ ಅಲ್ವಾ. ನಮಗೆ ಎನರ್ಜಿ ಬರೋದು ಫುಡ್ಡಿಂದ ಬರುವಂಥ ಎನರ್ಜಿಯಲ್ಲಿ ಎಷ್ಟು ಎನರ್ಜಿಯನ್ನು ಹಾರಲಿಕ್ಕೆ, ಹಕ್ಕಿಗಳಾದರೆ ಹಾರಲಿಕ್ಕೆ, ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಿಕ್ಕೆ, ಮತ್ತು ಸಂತಾನೋತ್ಪತ್ತಿಗೆ ಎಷ್ಟು ಎನರ್ಜಿನ ಬಳಸುತ್ತವೆ ಅದರ ಲೆಕ್ಕಾಚಾರವನ್ನು ಏನಂತ ಕರಿತೇವೆ, ಎನರ್ಜಿ ಬಜೆಟ್. ಆಹಾರದಿಂದ ಶಕ್ತಿ ಬರುತ್ತೆ, ಶಕ್ತಿಯನ್ನು ಎಲ್ಲೆಲ್ಲಿ ಯಾವ ರೀತಿ ಉಪಯೋಗ ಮಾಡುತ್ತೆ ಅನ್ನೋದು ಎನರ್ಜಿ ಬಜೆಟ್. ಹಾಗಾಗಿ ಹಕ್ಕಿಗಳು ಈಗ ಮೈಗ್ರೇಟ್ ಆಗಬೇಕಾದ್ರೆ ಕಡಿಮೆ ಶ್ರಮದಲ್ಲಿ ಹೆಚ್ಚು ಆಹಾರ ಸಿಗಬೇಕು ಅಲ್ವಾ. ಕಾಸ್ಟ್ ಎಫಿಷಿಯನ್ಸಿ ಅಂತ ನಾವೇನು ಎಕನಾಮಿಯಲ್ಲಿ ಹೇಳ್ತೇವೆ. ಕಡಿಮೆ ಶ್ರಮ ಹೆಚ್ಚು ಆಹಾರ ಸಿಗಬೇಕು, ಅಲ್ಲಿ ಹಕ್ಕಿಗಳು ಹೋಗುತ್ತೆ. ಮತ್ತು ಅಪ್ಸ್ಲೋಪ್ ಶಿಫ್ಟ್, ಭೂಮಿ ತಾಪಮಾನ ಏರ್ತಾ ಇದ್ದ ಹಾಗೆ ಆಗಲೇ ಹೇಳಿದಾಗೆ ತಂಪಾದ ವಾತಾವರಣ ಬಯಸೋ ಹಕ್ಕಿಗಳು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗುತ್ತೆ. ಅದಕ್ಕೆ ಅಪ್ಸ್ಲೋಪ್ ಶಿಫ್ಟ್ ಆದರೆ ಪರ್ವತದ ಟಾಪಿಗೆ ಹೋದ್ಮೇಲೆ ಮತ್ತೆ ಜಾಗ ಇರೋದಿಲ್ಲ, ಅದಕ್ಕೆ ಮೌಂಟೇನ್ ಟಾಪ್ ಎಕ್ಸ್ಟಿಂಕ್ಷನ್ ಅಂತ ಸಹ ಕರೀತಾರೆ. ತಂಪಾದ ವಾತಾವರಣ ಬೇಕು, ಕೆಳಗಡೆ ಭೂಮಿ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಹಕ್ಕಿಗಳು ಆವಾಗ ಮೇಲೆ ಹೋಗುತ್ತೆ. ಇನ್ನು ಹಕ್ಕಿಗಳು ವಲಸೆ ಹೋಗಬೇಕಾದ್ರೆ ಸೀಡ್ ಡಿಸ್ಪರ್ಸಲ್, ಬೀಜವನ್ನು ಬೇರೆ ಕಡೆ ಪ್ರಸರಿಸೋದು, ಪರಾಗಸ್ಪರ್ಶ, ಪಾಲಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಈ ವಲಸೆಯ ಹಾದಿ ಬದಲಾಗ್ಬಿಟ್ರೆ ಹಕ್ಕಿಗಳು ಇರ್ತಿತ್ತಲ್ವ ಇಷ್ಟು ಹೊತ್ತು ಅಥವಾ ಇಷ್ಟು ದಿನ, ಆ ಇಡೀ ಕಾಡಿನ ಬೆಳವಣಿಗೆ ಮೇಲೆ ಇದು ಪರಿಣಾಮ ಬೀರಬಹುದು. ಎಕೋಸಿಸ್ಟಮ್ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ ಚೇಂಜಸ್ ಆಗಬಹುದು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ, ಮತ್ತು ಭಾರತ ಏನು ಕಲಿಬೇಕು ಚೀನಾದಿಂದ, ತುಂಬ ವಿಚಾರಗಳನ್ನು ಕಲಿಬೇಕಾಗಿದೆ ಬೇರೆ ಬೇರೆ ದೇಶಗಳಿಂದ. ಆದರೆ ನೋಡಿ, ವೈ ಚೀನಾಸ್ ಎನರ್ಜಿ ಸೆಕ್ಯೂರಿಟಿ ಸ್ಟೇಡ್ ಸ್ಟೇಬಲ್ ಡ್ಯೂರಿಂಗ್ ಇರಾನ್ ಕಾನ್ಫ್ಲಿಕ್ಟ್ ನಡೀತಾ ಇದ್ರು, ಚೀನಾದ ಎನರ್ಜಿ ಸೆಕ್ಯೂರಿಟಿ ಸ್ಟೇಬಲ್ ಆಗಿದೆ. ಯಾಕೆ, ಏನು ಕಾರಣ? ಮೊದಲನೇದು, ಡಿಸ್ಪೈಟ್ ದಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇರಾನ್ ಆ್ಯಂಡ್ ಇಸ್ರೇಲ್, ಚೀನಾ ಎನ್ಶೋರ್ಡ್ ಇಟ್ಸ್ ಎನರ್ಜಿ ಸಪ್ಲೈ ರಿಮೇನ್ ಸ್ಟೇಬಲ್ ಡ್ಯೂ ಟು ಇಟ್ಸ್ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್. ಅದು ಮೊದಲಿಂದಾನೂ ಅದೇ, ಕೇವಲ ಟೆಂಪ್ರರಿಯಾಗಿ ಪ್ಲ್ಯಾನ್ ಮಾಡ್ತಾ ಇರೋದಿಲ್ಲ, ಲಾಂಗ್ ಟರ್ಮ್ ಥಿಂಕಿಂಗ್. ದೀರ್ಘಕಾಲದಲ್ಲಿ ಏನಾಗಬಹುದು ಅಲ್ವಾ, ಲಾಂಗ್ ಟರ್ಮ್ ಪ್ಲಾನಿಂಗನ್ನು ಇಟ್ಕೊಂಡು ಚೀನಾ ಹೆಜ್ಜೆ ನೀಡ್ತಾ ಹೋಗುತ್ತೆ. ನೋಡಿ, ಫಾರ್ ಎಮರ್ಜೆನ್ಸೀಸ್ ಚೀನಾ ಹ್ಯಾಸ್ ಬಿಲ್ಟ್ ಅಪ್ ಆಲ್ ಸ್ಟಾಕ್ ಪಾಯಿಲ್ಸ್ ದಟ್ ಕ್ಯಾನ್ ಲಾಸ್ಟ್ ಫಾರ್ ಅರೌಂಡ್ 120 days ಡ್ಯೂರಿಂಗ್ ಸಪ್ಲೈ ಡಿಸ್ರಪ್ಷನ್. ಏನಾದರೂ ತುರ್ತು ಪರಿಸ್ಥಿತಿ ಎದುರಾದರೆ ಅಂಥ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸುಮಾರು 120 ದಿನಗಳಿಗೆ, ಅಂದರೆ 4 ತಿಂಗಳಿಗೆ ಸಾಕಾಗುವಷ್ಟು ತೈಲವನ್ನು ಮೊದಲೇ ಸಂಗ್ರಹಿಸಿ ಇಟ್ಕೊಂಡಿದೆ ಚೀನಾ. ಅದಕ್ಕೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅಂತ ಕರೀತೇವೆ. ಈ 120 ದಿನಗಳಿಗೆ ಆಗುವಷ್ಟು ತೈಲವನ್ನು ಮೊದಲೇ ಚೀನಾ ಸಂಗ್ರಹಿಸಿ ಇಟ್ಕೊಂಡಿದೆ. ಮತ್ತು ಇನ್ಸ್ಟೆಡ್ ಆಫ್ ರಿಲೈಯಿಂಗ್ ಓನ್ಲಿ ಆನ್ ಸೀ ರೂಟ್ಸ್, ಸಮುದ್ರ ಮಾರ್ಗಗಳನ್ನು ನಂಬಿರದೆ ಚೀನಾ ಹ್ಯಾಸ್ ಬಿಲ್ಟ್ ಪೈಪ್ಲೈನ್ಸ್ ಫ್ರಾಮ್ ರಷ್ಯಾ, ಸೆಂಟ್ರಲ್ ಏಷ್ಯಾ, ಇಂಪೋರ್ಟ್ ಆಯಿಲ್ ಆ್ಯಂಡ್ ಗ್ಯಾಸ್. ಸಮುದ್ರ ಮಾರ್ಗದಲ್ಲಿ ತೆಗೆದುಕೊಂಡು ಬರೋದು ಒಂದು, ಇನ್ನೊಂದು ದಾರಿಗಳಿರುತ್ತೆ ರಷ್ಯಾ ಮತ್ತು ಮಧ್ಯ ಏಷ್ಯಾದಿಂದ ಪೈಪ್ಲೈನ್ ಮೂಲಕನೂ ತೈಲವನ್ನು, ಅನಿಲವನ್ನು ಚೀನಾ ಆಮದು ಮಾಡ್ಕೊಳ್ತಾ ಇದೆ. ಅಂದರೆ ನಾವು ಹೇಳ್ತೀವಲ್ವಾ, ಡೈವರ್ಸಿಫಿಕೇಶನ್ ಅಂತ, ವೈವಿಧ್ಯೀಕರಣ. ಒಂದೇ ರಿಸೋರ್ಸ್ ಮೇಲೆ, ಒಂದೇ ಸೋರ್ಸು, ಒಂದೇ ಕಂಟ್ರಿ ಮೇಲೆ ಡಿಪೆಂಡ್ ಆಗಬಾರ್ದು.
ಚೀನಾ ಅದನ್ನು ಮೊದಲಿಂದ ಮಾಡ್ತಾ ಇದೆ. ಇನ್ನು ಚೀನಾ ಇಸ್ ಗ್ಲೋಬಲ್ ಲೀಡರ್ ಇನ್ ಸೋಲಾರ್, ವಿಂಡ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್. ಸೌರಶಕ್ತಿ, ಗಾಳಿ ಶಕ್ತಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಚೀನಾ ಆಲ್ರೆಡಿ ಮುಂದಿದೆ, ಜಗತ್ತಿನಲ್ಲೇ ಮುಂಚೂಣಿಯಲ್ಲಿದೆ ಚೀನಾ. ವಿಚ್ ಹ್ಯಾಸ್ ರೆಡ್ಯೂಸ್ಡ್ ಇಟ್ಸ್ ಡಿಪೆಂಡೆನ್ಸ್ ಆನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಈ ಕಡೆ ಅದರಿಂದ ಎಲ್ಲ ನಿಭಾಯಿಸಲಿಕ್ಕೆ ಸಾಧ್ಯ ದೊಡ್ಡ ಪ್ರಮಾಣದಲ್ಲಿ ಆಗೋದ್ರಿಂದ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆ ಈಗ ಕಡಿಮೆ ಆಗಿದೆ ಅಂತ ಹೇಳಿ. ಮತ್ತು ಸ್ಲೈಟ್ ಎಕನಾಮಿಕ್ ಸ್ಲೋಡೌನ್ ಇದೆ ಸದ್ಯಕ್ಕೆ. ಆರ್ಥಿಕ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಕಡಿಮೆ ಇದೆ, ಕೈಗಾರಿಕಾ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರೋದ್ರಿಂದ ಇಂಧನ ಬೇಡಿಕೆ ಜಾಸ್ತಿ ಇಲ್ಲ. ಚೀನಾ ಹ್ಯಾವ್ ನ್ಯಾಚುರಲಿ ಲೋವರ್ಡ್ ದ ಓವರ್ ಆಲ್ ಡಿಮ್ಯಾಂಡ್ ಫಾರ್ ಎನರ್ಜಿ. ಇಂಧನ ಬೇಡಿಕೆನೂ ತಗ್ಗಿರೋದ್ರಿಂದ ಅದಕ್ಕೆ ಈಗ ಸ್ಟೆಬಿಲಿಟಿ ಇದೆ. ಬೇರೆ ಕಡೆ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಸ್ಥಿರತೆ ಕಂಡು ಬಂದರೂ, ಇನ್ಸ್ಟೆಬಿಲಿಟಿ ಕಂಡು ಬಂದರೂ ಚೀನಾದಲ್ಲಿ ಸ್ಟೆಬಿಲಿಟಿ ಇದೆ. ಮತ್ತು ಇನ್ನೊಂದು ಕಡೆ ಚೀನಾದ 80% ತೈಲ ಆಮದು ಆಗೋದು ಮಲಕ್ಕಾ ಸ್ಟ್ರೇಟ್ ಮೂಲಕ. ಆದರೆ ಒಂದು ಸಂದರ್ಭ, ಯಾವುದಾದ್ರೂ ಒಂದು ಯುದ್ಧ ಆಯಿತು ಅಂತಂದರೆ ಶತ್ರು ರಾಷ್ಟ್ರಗಳು ಈ ಮಾರ್ಗವನ್ನು ಬಂದ್ ಮಾಡಬಹುದು ಅನ್ನುವಂಥ ಭಯ ಸಹ ಚೀನಾಕ್ಕಿದೆ. ಅದಕ್ಕೋಸ್ಕರನೇ ಅವರು CPEC, ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಮ್ಯಾನ್ಮಾರ್, ಬೇರೆ ಬೇರೆ ಕಡೆ ಪರ್ಯಾಯ ಮಾರ್ಗಗಳನ್ನು ಸಹ ನಿರ್ಮಿಸ್ತಾ ಇದ್ದಾರೆ. ಭಾರತದಲ್ಲೂ ಈಗ ವಿಶಾಖಪಟ್ಟಣಂ, ಮಂಗಳೂರು, ಪಡೂರಿನಲ್ಲೆಲ್ಲ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಗಳು ಇದೆ. ನಮ್ಮದು ಇನ್ನು ತುಂಬ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ನಾವು ನಮ್ಮ ರಿಸರ್ವ್ಗಳನ್ನು ಇಟ್ಕೊಂಡಿದ್ದೇವೆ. ಆದರೆ ಚೀನಾದ ಒಂದು ಸಂಗ್ರಹ ಸಾಮರ್ಥ್ಯ ಇದೆಯಲ್ವಾ, ಭಾರತಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಇದೆ. ಮತ್ತು ಎನರ್ಜಿ ಡಿಪ್ಲೊಮ್ಯಾಸಿ ಬರೀ ಈಗ ವೆಸ್ಟ್ ಏಷ್ಯಾ ಮಾತ್ರ ಅಲ್ಲ, ಚೀನಾ ಏನು ಆಫ್ರಿಕಾ, ದಕ್ಷಿಣ ಅಮೆರಿಕಾದಲ್ಲಿರುವಂಥ ತೈಲದ ಗಣಿಗಳಲ್ಲೂ ಹೂಡಿಕೆ ಮಾಡಿಟ್ಕೊಂಡಿದೆ ಆಗಲೇ. ಹಾಗಾಗಿ ಸಂಘರ್ಷ ಸಮಯದಲ್ಲಿ ಒಂದು ವೇಳೆ ಯುದ್ಧ ಆಗಿಬಿಟ್ರೆ ಒಂದು ಕಡೆಯಿಂದ ಪೂರೈಕೆ ನಿಲ್ಲಬಹುದು, ಆದರೆ ಮತ್ತೊಂದು ಕಡೆಯಿಂದ ತೈಲ ಸಿಗೋ ಥರ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ ರೆವಲ್ಯೂಷನ್, ಚೀನಾದಲ್ಲಿ ಅಲ್ಲಿರುವಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಬಹುದು, ಸಾರ್ವಜನಿಕ ಸಾರಿಗೆ, ಪ್ರೈವೇಟ್ ವೆಹಿಕಲ್ಗಳೆಲ್ಲ ಎಲೆಕ್ಟ್ರಿಕ್ಕಿಗೆ ಟ್ರಾನ್ಸಿಷನ್ ಆಗ್ತಾ ಇವೆ, ಬದಲಾಗ್ತಾ ಇವೆ. ಹಾಗಾಗಿ ಪರಿಸರಕ್ಕೆ ಮಾತ್ರ ಅಲ್ಲ, ವಿದೇಶಿ ತೈಲದ ಮೇಲಿನ ಅವಲಂಬನೆ ಇರಬಹುದು, ಅದನ್ನು ತಪ್ಪಿಸ್ಲಿಕ್ಕೂ ಸಹ ಒಂದು ದೊಡ್ಡ ಪ್ಲ್ಯಾನನ್ನು ಅವರು ಮಾಡ್ಕೊಂಡಿದ್ದಾರೆ. ಇದರ ಜೊತೆ ಈ ಥರ ಗ್ರೀನ್ ಎನರ್ಜಿಯನ್ನು ಸಪೋರ್ಟ್ ಮಾಡೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಚೀನಾದ ಒಂದು ಇಮೇಜ್ ತುಂಬ ಚೆನ್ನಾಗಿದೆ. ಇಂಧನ ಭದ್ರತೆಯನ್ನು ಪರಿಸರ ರಕ್ಷಣೆ ಜೊತೆ ಜೋಡಿಸಿರೋದು. ಕಲ್ಲಿದ್ದಲು, ತೈಲದ ಬದಲಿಗೆ ಈ ರಿನ್ಯೂಬಲ್ ಎನರ್ಜಿ ಸೋರ್ಸ್ಗಳನ್ನು ಬಳಸೋದ್ರಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚೀನಾ ಇಮೇಜನ್ನು ಸುಧಾರಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಚೀನಾ ಈ ರೀತಿ ಮಾಡ್ತಾ ಇರೋದ್ರಿಂದ ನಾವು ಸಹ ಅದನ್ನು ಕಲಿಬಹುದು. ಲಾಂಗ್ ಟರ್ಮ್ ಪ್ಲ್ಯಾನಿಂಗನ್ನು ನಾವು ನಮ್ಮ ದೇಶದಲ್ಲಿ ತರುವಂಥ ಅವಶ್ಯಕತೆ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ನಿನ್ನೆ ಹಾಗೂ ಇವತ್ತಿನ ಮುಖ್ಯವಾದ ವಿಚಾರಗಳು. ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇರೋದ್ರಿಂದ ಡಿಲೇ ಆಗ್ತಾ ಇದೆ ಅಪ್ಲೋಡ್ ಮಾಡೋದು, ಹಾಗಾಗಿ ಏನಾದರೂ ಪ್ರಾಬ್ಲಮ್ಗಳಾದರೆ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.